ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 95ರ ಜಾಗವನ್ನು ಉಳಿಸಲು ಹೋರಾಟ ಮಾಡಿದ್ದಕ್ಕಾಗಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಸಿರವಾರ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ಕಾಜನಗೌಡ ಮೇಲೆ ಪ್ರಕರಣ ದಾಖಲಿಸಿರುವುದು ಖಂಡನೀಯ. ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕರವೇ ಮುಖಂಡರು ಮಾನ್ವಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಮ್ಮಪ್ಪ ಜಗ್ಲಿ ಅವರು ಜುಲೈ 3ರಂದು ಪ್ರಕರಣ ದಾಖಲಿಸಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಭಾರತ ದೇಶದಲ್ಲಿ ಪ್ರಶ್ನೆ ಮಾಡುವ ಹಕ್ಕನ್ನು ಹತ್ತಿಕ್ಕುವ ಹುನ್ನಾರ ಎಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದರು. ಸಿರವಾರ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ಅವರು ದಾಖಲಾದ ಪ್ರಕರಣವನ್ನ ಮನವಿ ಕೊಟ್ಟ 5 ದಿನಗಳೊಳಗೆ ವಾಪಸ್ ತೆಗೆದುಕೊಳ್ಳಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದೇ ಆದಲ್ಲಿ ಜಿಲ್ಲೆಯಾದ್ಯಂತ ಹೋರಾಟ ಅನಿವಾರ್ಯ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಸರಿ ಅನ್ನಿಸ್ತದ ಯಾವುದನ್ನ ಕೇಳಕ್ ಹೋದ್ರ ಹೋರಾಟಗಾರರ ಮ್ಯಾಗ ಈ ಥರ ದೌರ್ಜನ್ಯ ಮಾಡಿದ್ರೆ ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗಿದೆ ನನ್ನ ಅಭಿಪ್ರಾಯ. ಯಾಕಂದ್ರೆ ಕೇಳ ಸಾಮಾನ್ಯ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರತಿಯೊಬ್ಬ ನಾಗರಿಕರು ಕೇಳುವ ಹಕ್ಕ ಐತೆ. ಅಧಿಕಾರಿಗಳು ಮತ್ತು ರಾಜಕೀಯ ಇಚ್ಛಾಶಕ್ತಿಯಿಂದ ಹೋರಾಟಗಾರರ ಮ್ಯಾಗ ಈ ಥರ ಅಲ್ಲೇ ಆಯ್ತಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾರಲ್ಲಿ ಕೇಳುವ ಪ್ರಶ್ನೆಗಳು ಇರಲ್ಲ. ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳು ತಾವು ಆಟ ಆಡಿದ್ದೇ ಆಟ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತದೆ. 4 ಎಕರೆಯಲ್ಲಿ ಕುಡಿಯೋ ನೀರಿಂದು ಕೆರೆ ಆಯ್ತಪ್ಪ ಅಂದರೆ ಇನ್ನು 20 ವರ್ಷ ಅಥವಾ 30 ವರ್ಷ ಅವಧಿ ಒಳಗಡೆ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಸಿರವಾರ ಪಟ್ಟಣ 4 ಎಕರೆ ನೀರು ಸಾಲಲ್ಲ. ಅದನ್ನೇ ಬೇರೆ ಕಡೆ ಸ್ಥಳ ಅವಕಾಶ ಇನ್ನೂ ಇದೆ. ಮಠದಲ್ಲಿ ಐತೆ, ನೌಲ್ಕಲ್ಲಲ್ಲಿ ಸರ್ಕಾರಿ ಜಮೀನುಗಳು ಐತೆ. ಅದನ್ನ ಯಾಕೆ ವ್ಯಾಪ್ತಿಯಲ್ಲಿ ತಗೋಲ್ಲ? ಅಲ್ಲಿ ಆ ಜಾಗ ನಾಳೆ ಡಿಪೋ ಆಗಿರ್ಬೋದು, ಡಿಪ್ಲೊಮ್ ಕಾಲೇಜ್ ಆಗಿರ್ಬೋದು, ಬೇರೆ ಇಲಾಖೆಗೆ ಒಳ್ಳೆ ಸೂಕ್ತ ಜಾಗ. ಅದನ್ನು ಕುಡಿಯೋ ನೀರಿಂದು ಅಲ್ಲಿ ಸೂಕ್ತ ಅಲ್ಲ ಅಂತ ನಮ್ಮ ಅಭಿಪ್ರಾಯ. ಅಲ್ಲ ಸರ್, ಈ ರೀತಿ ಆದರೆ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲು ಮಾಡೋದು ಅಂತ ಹೇಳ್ತೀರಿ. ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡುವಂಥ ಹಕ್ಕು ಅಥವಾ ಸ್ವಾತಂತ್ರ್ಯ ಭಾರತ ದೇಶದಲ್ಲಿ ಇದೆಯಾ ಅಥವಾ ಇರಲ್ವಾ? ಸರ್, ನಮ್ಮಲ್ಲಿ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಎಲ್ಲರಿಗೂ ಒಂದೇ ನಾಗರಿಕ, ಒಂದೇ ಹಕ್ಕು ಅಂತ ಎಲ್ಲರೂ ಹೇಳ್ತಾರೆ ಸರ್. ಇವತ್ತು ಹೋರಾಟಗಾರರ ಮೇಲೆ ಈ ಥರ ಹಲ್ಲೆ ಆಯಿತು, ಈ ಥರ ಒಂದು ಕೇಸ್ ಆಯಿತಪ್ಪ ಅಂತಂದ್ರೆ ಈಗ ಪ್ರತಿಯೊಬ್ಬ ಹೋರಾಟಗಾರರ ಮ್ಯಾಗ ಸ್ವಲ್ಪ ಹಿಂಜರಿತಾರೆ. ಏನಕ್ಕಂತ ಈಗ ನಾಗರಿಕರು ಅರ್ಥ ಮಾಡ್ಕೋಬೇಕು. ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರುಗಳು ಹೋರಾಟಗಾರರ ಮ್ಯಾಗ ಆಗಿರ್ಬೋದು, ಸಾಮಾನ್ಯ ಪ್ರಜೆಗಳು ಆಗಿರ್ಬೋದು, ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಕೇಳಕ್ಕೆ ಹಕ್ಕೈತೆ. ಅದನ್ನು ಕೇಳೋರನ್ನ ಒಂದು ಬಲಿಪಶು ಮಾಡಿ ಕೇಸಿ ದೂರು ದಾಖಲಿಸಿ ಕೇಸಿ ಈ ಥರ ಮಾಡಿದೆ. ಅದು ರಾತ್ರಿ 2:30 ದೂರು ದಾಖಲಾತಾರಂದ್ರೆಗೇನ ಇದಕ್ಕೆ ಎಷ್ಟರ ಮಟ್ಟಿಗೆ ಸರಿ? ಈಗ ಬೆಳಿಗ್ಗೆ ಕರೆದು ಕೇಸಿ ಪ್ರಜಾಪ್ರಭುತ್ವ ಅಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಯಾರು ಒಪ್ಪಿಗೆ ಇಲ್ಲದ ಸ್ಥಳೀಯ ಶಾಸಕರಿಗೆ ಗಮನಕ್ಕೆ ಇಲ್ಲದ ಈ ಥರ ಮಾಡ್ತಾರಪ್ಪ ಅಂತಂದ್ರೆ ಎಷ್ಟರ ಮಟ್ಟಿಗೆ ಸರಿ ಸರ್?